ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ವಿಜಯ್ ವ್ಲಾಗ್ಸ್. ನಾವು ಚೆನ್ನಾಗಿದ್ದೀವಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಲಾಸ್ಟ್ ಒಂದು 2-3 ವಿಡಿಯೋ ಮುಂದೆ ನಮ್ಮ ಬಾಲ್ಕನಿ ಗಾರ್ಡನಲ್ಲಿ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಬೇರೆ ತರಕಾರಿ ಎಲ್ಲ ಹಾಕಿದ್ದೀನಿ ಅಂತ ಹೇಳಿದ್ದೆ ಅಲ್ವಾ. ಒಂದು ಸ್ವಲ್ಪ ಗ್ಲಿಮ್ಸಸ್ ಕೂಡ ನಾನು ತೋರಿಸಿದ್ದೆ. ಇವತ್ತು ನಮ್ಮದು ಮೆಂತ್ಯ ಸೊಪ್ಪು ಕಂಪ್ಲೀಟಾಗಿ ಕಿತ್ಕೊಂಡು ಅದನ್ನು ಸಾಂಬಾರು ಏನಾದರೂ ಮಾಡೋ ಥರ ಆಗಿದೆ. ಸೊ ಅದನ್ನು ಇವತ್ತು ನಾನು ಹಾರ್ವೆಸ್ಟ್ ಮಾಡಿಬಿಟ್ಟು ಅದರಲ್ಲಿ ಒಂದು ಮೆಂತ್ಯ ರೈಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಫಸ್ಟ್ ಬನ್ನಿ ಹೋಗಿ ನೋಡೋಣ ಹೇಗಾಗಿದೆ ಅಂತ ಅಂದ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಇದು ಸ್ಪಿನಾಚ್, ಬೇಬಿ ಸ್ಪಿನಾಚ್ ಅಂತ ಇತ್ತು. ನಾನು ಪಾಲಕ್ ಅಂದ್ಕೊಂಡೆ, ಬಟ್ ಇದೊಂಥರ ಬೇರೆ ಥರನೇ ಬಂದಿದೆ. ಸಖತ್ ಹೆಲ್ದಿಯಾಗಿ ಫ್ರೆಶ್ ಆಗಿದೆ. ಇನ್ನೊಂದು 2-3 ಡೇಸ್ ಬಿಟ್ಬಿಟ್ಟು ಇದರಲ್ಲಿ ಸಾಂಬಾರು ಮಾಡ್ತೀನಿ. ಇದು ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು. ಇದು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಸ್ವಲ್ಪ ದಿನ ಬಿಟ್ಟರೆ ಮತ್ತೆ ಒಂಥರ ಬಲ್ತೋದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಇವತ್ತೇ ಕೀಳ್ಬೇಕಂತ ಅಂದ್ಕೊಂಡಿದ್ದೀನಿ. ಇದು ಹೀರೆಕಾಯಿ ಗಿಡ ಆ್ಯಕ್ಚುಲಿ ಚೆನ್ನಾಗಿ ಬಂದಿದೆ. ಇದು ಬೀನ್ಸು, ಅದು ಪಾಲಕ್ಕು, ನಮ್ಮ ತುಳಸಿ ಗಿಡ, ಮನಿ ಪ್ಲ್ಯಾಂಟ್. ಇದನ್ನು ನಾನಿವತ್ತು ತಗೊಂಡು ಮೆಂತ್ಯ ರೈಸ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಮೆಂತ್ಯ ಸೊಪ್ಪು. ಇನ್ನೊಂದು 2-3 ಡೇಸ್ ಎಲ್ಲ ಬಿಟ್ಟರೆ ಇದು ಹೂವು ಆಗಿಬಿಡುತ್ತೆ. ಹೂವು ಆದರೆ ಬಲ್ತೋದಂಗೆ ಅದು ಚೆನ್ನಾಗಿರಲ್ಲ ಅಂತ ಅಂದರು ಅಮ್ಮ. ಸೊ ಅದಕ್ಕೆ ಇವತ್ತೇ ಕಟ್ ಮಾಡ್ತಾಯಿದ್ದೀನಿ. ಒಂಥರ ಚೆನ್ನಾಗಿದೆ ಫೀಲಿಂಗ್, ನಾವೇ ಬೆಳೆಸಿ. ಆ್ಯಕ್ಚುಲಿ ಫುಲ್ ಬುಡದಿಂದ ಸ್ವಲ್ಪ ಮೇಲೆ ಕಟ್ ಮಾಡಿದ್ರೆ ಮತ್ತೆ ರೀಗ್ರೋ ಆಗುತ್ತೆ ಅಂತ ನಾನೆಲ್ಲೋ ಇಂಟರ್ನೆಟಲ್ಲಿ ನೋಡಿದೆ. ಸೊ ಫುಲ್ ಬೇರೆ ಸಮೇತ ಕೀಳಲ್ಲ, ಇಷ್ಟು ಮಾತ್ರನೇ ಕಟ್ ಮಾಡ್ತೀನಿ. ರೀಗ್ರೋ ಆದರೆ ಆಗಲಿ, ಇಲ್ಲಾಂದರೆ ಬೇಡ. ಹೆಂಗನ್ಸಿದೆ ವಿಜಯ್? ನಮ್ಮ ಬಾಲ್ಕನಿ ಗಾರ್ಡನಲ್ಲಿ ಬೆಳೆದಿರೋವಂಥ ಸೊಪ್ಪು. ಇವತ್ತು ವಿಜಯ್ ಲಂಚ್ ಬಾಕ್ಸ್ಗೆ ಇದರಲ್ಲೇ ನಾನು ಮೆಂತ್ಯ ಸೊಪ್ಪು ಮೆಂತ್ಯ ಬಾತ್ ಮಾಡಿಬಿಟ್ಟು ಪ್ಯಾಕ್ ಮಾಡ್ತಾಯಿದ್ದೀನಿ. ರೆಸಿಪಿನೂ ಶೂಟ್ ಮಾಡ್ತೀನಿ, ನಿಮ್ಮ ಜೊತೆ ಎಲ್ಲನೂ ಶೇರ್ ಮಾಡ್ತೀನಿ. ಸಖತ್ ಸಿಂಪಲ್, ಬೇಗ ಮಾಡ್ಕೋಬೋದು. ನೀವು ಚಿತ್ರಾನ್ನ ಮಾಡಿದಷ್ಟೇ ಈಸಿ. ಇನ್ ಕೇಸ್ ಚಿತ್ರಾನ್ನಕ್ಕೂ ಟೈಮ್ ತೊಗೊಳುತ್ತೆ. ಅನ್ನ ಬೆರೆಸಿ, ಅನ್ನ ಸಪ್ರೇಟಾಗಿ ಬೇಯಿಸ್ಕೊಂಡು ಮತ್ತು ಇದು ಮಾಡೋದು, ಅದಕ್ಕಿಂತ ಫಾಸ್ಟಾಗಿ ಆಗುತ್ತೆ. ಇನ್ನೇನೇನು ಸೊಪ್ಪು ಹಾಕಿದೆ ಚೈತ್ರ? ಇಲ್ಲಿ ತೋರಿಸೋ ಸೊಪ್ಪು, ಇದು ಸ್ಪಿನಾಚ್. ಇದಂತೂ ಸಕ್ಕತ್ತಾಗಿ ಬಂದಿದೆ, ಎಷ್ಟು ಫ್ರೆಶ್ ಆಗಿದೆ ನೋಡಿ. ಇದು ಇನ್ನೊಂದು 3-4 ಡೇಸಲ್ಲಿ ನಾನು ಇದನ್ನು ಕಿತ್ಬಿಟ್ಟು ಇದರಲ್ಲಿ ಒಂದು ಡಿಶ್ ಮಾಡಿ ತೋರಿಸ್ತೀನಿ ನಿಮಗೆ. ಬೇಬಿ ಸ್ಪಿನಾಚ್. ಆ್ಯಕ್ಚುಲಿ ಇದು ಪಾಲಕ್ ಸೊಪ್ಪು ಥರ ಅನಿಸ್ತು. ಅದರಲ್ಲಿ ನಾನು ಅಮೆಝಾನಲ್ಲಿ ಸೀಡ್ಸ್ ತರಿಸಿದ್ನಲ್ಲ, ಇದು ಪಾಲಕ್ ಸೊಪ್ಪು ಅಂತ ನನಗೆ ಅದರಲ್ಲಿತ್ತು. ಬಟ್ ಇದನ್ನ ನೋಡಿದ್ರೆ ಪಾಲಕ್ ಸೊಪ್ಪು ಅನಿಸ್ತಾ ಇಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟಲ್ಲಿ ಹೇಳಿ ಇದು ಯಾವ ಸೊಪ್ಪು ಅಂತ ಅಂದ್ಬಿಟ್ಟು. ಇದು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಇದಾದಮೇಲೆ ಮತ್ತೆ ಇನ್ನೊಂದು ಬ್ಯಾಚ್ ಹಾಕ್ತೀನಿ. ಎಷ್ಟು ದಿನ ಆಯಿತು ಚೈತ್ರ ಇವೆಲ್ಲ ಹಾಕಿ, ಸೊಪ್ಪೆಲ್ಲ ಹಾಕಿ? 3 ವೀಕ್ಸ್ ಆಯಿತು. ಓಕೆ, ಎಷ್ಟು ಖರ್ಚಾಯಿತು? ಏನು ಖರ್ಚಿಲ್ಲ, ಮನೆಯಲ್ಲಿರೋ ಮೆಂತ್ಯ ಕಾಳು ಮನೆಯಲ್ಲಿರುತ್ತಲ್ವಾ, ಅದನ್ನೇ ಹಾಕಿದ್ದು ಇದಕ್ಕೆ. ಇದೆಲ್ಲ ಸೀಡ್ಸ್ ಬಂದ್ಬಿಟ್ಟು ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದು. ಓಕೆ, ಅಮೆಝಾನಲ್ಲಿ ತುಂಬ ಸೀಡ್ಸ್ ಇದೆ ಅದು. ಓಕೆ, ಮೇಂಟೆನೆನ್ಸ್ ಏನಾದರೂ ಮಾಡಿದ್ಯಾ ಇದಕ್ಕೆ? ಕಾಂಪೋಸ್ಟ್ ಹಾಕಿದ್ದೀನಿ, ಡೈಲಿ ನೀರು ಹಾಕ್ತೀನಿ. ಒಂದು 5 to 6 hours ಸನ್ಲೈಟ್ ಬೇಕು. ಸೊ ಮುಂಚೆ ಬಾಲ್ಕನಿಲಿ ಇಟ್ಟಿದ್ದೆ, ಅಲ್ಲಿ ಮಾರ್ನಿಂಗ್ ಸ್ವಲ್ಪ ಹೊತ್ತಷ್ಟೇ ಬರುತ್ತೆ ಸನ್ಲೈಟು, ಆಮೇಲೆ ಹಿಂಗೆ ಹೋಗ್ಬಿಡತ್ತಲ್ವ. ಅದಕ್ಕೆ ನಾನು ಎಲ್ಲ ಫ್ರಂಟಿಗೆ ಶಿಫ್ಟ್ ಮಾಡಿಬಿಟ್ರೆ ಇಲ್ಲಿ ಸಂಜೆ ಹೊತ್ತು ಕೂಡ ಸ್ವಲ್ಪ ಹೊತ್ತು ಬಿಸಿಲು ಬರುತ್ತೆ. ಅದಕ್ಕೆ ಎಲ್ಲನೂ ಇಲ್ಲಿ ಶಿಫ್ಟ್ ಮಾಡಿದ್ದೀನಿ. ಓಕೆ, ಖುಷಿ ಆಯ್ತು? ಅವಾಗಿಂದ ಚೆನ್ನಾಗಿ ಬರ್ತಾ ಇದೆ. ಫುಲ್ ಖುಷಿ. ನಾವು ಒಂದೇ ಒಂದು ಇದು ಬೆಳೆಸಿದ್ದಕ್ಕೆ ಎಷ್ಟು ಖುಷಿ ಆಗ್ತಾ ಇದೆ. ಪಾಪ ಫಾರ್ಮರ್ಸ್ ಎಲ್ಲ ಎಷ್ಟು ಬೆಳೀತಾರೆ, ಅವ್ರು ಎಷ್ಟು ಹ್ಯಾಪಿ ಆಗಿರ್ತಾರೋ. ಇವನ್ ಮಳೆ ಬಂದಾಗ ಸ್ವಲ್ಪ ಏನಾದರೂ ಹೋಗ್ಬಿಟ್ರು ನಮ್ಗೆ ಬೇಜಾರಾಗುತ್ತೆ, ಅವ್ರಿಗೆ ಎಷ್ಟು ಲಾಸ್ ಆಗುತ್ತೆ ಅಂತ. ಇನ್ನು ರೈತರು ಎಷ್ಟು ಕಷ್ಟಪಡ್ತಾ ಇರ್ತಾರೆ. ಹೌದು, ಒಂದೊಂದ್ಸಲ ಅವ್ರಿಗೆ ರೇಟು ಬರಲ್ಲ. ಹೌದು, ಸಡನ್ನಾಗಿ ಮಳೆ ಬಂತಂದರೆ ಎಷ್ಟು ಲಾಸು. ಸಡನ್ನಾಗಿ ಮಳೆ ಬಂದರೆ ನಮ್ಮದೇ ಒಂದು 4-5 ಗಿಡ ಬಿದ್ದೋಗಿ ಸೈಡ್ಗಾಗಿ ಏನೇನೋ ಆಗ್ಬಿಟ್ಟಿರುತ್ತೆ. ಅಂಥದ್ರಲ್ಲಿ ಅವ್ರ ತೋಟಗಳಲ್ಲಿ ಎಕರೆ ಏನಾಗಿರುತ್ತೋ. ಸೊ ಎಲ್ಲ ಕಟ್ ಮಾಡಿದ್ದೀನಿ. ಈಗ ಇದನ್ನು ಹಾಗೆ ಬಿಟ್ಟಿದ್ದೀನಿ ಒಂದು ಸ್ವಲ್ಪ, ಮತ್ತೆ ರೀಗ್ರೋ ಆಗುತ್ತೇನೋ ಅಂತ. ರೀಗ್ರೋ ಆಗಲಿಲ್ಲ ಅಂತಂದರೆ ಇದನ್ನೆಲ್ಲ ತೆಗೆದ್ಬಿಟ್ಟು ಮತ್ತೆ ಹೊಸದಾಗಿ ಬೀಜ ಹಾಕ್ತೀನಿ. ನೋಡಿ ಎಷ್ಟೊಂದು ಸೊಪ್ಪು ಬಂದಿದೆ, ನಮ್ಮಿಬ್ಬರಿಗೆ ಅಲ್ವಾ, ಇಷ್ಟೇ ಸಾಕಾಗುತ್ತೆ ಮೆಂತ್ಯ ರೈಸು. ಬನ್ನಿ ಇವಾಗ ಕಿಚನ್ಗೆ ಹೋಗ್ಬಿಟ್ಟು ಮೆಂತ್ಯ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು ಮೆಂತ್ಯ ಸೊಪ್ಪನ್ನ ಸ್ವಲ್ಪ ನೀರಲ್ಲಿ ಹಾಕ್ಬಿಟ್ಟು ವಾಶ್ ಮಾಡ್ಕೊತೀನಿ ಚೆನ್ನಾಗಿ. ಯಾಕಂದರೆ ಇದರಲ್ಲಿ ಮಣ್ಣೆಲ್ಲ ಇರತ್ತಲ್ವಾ. ಯೂಶಲಿ ಸ್ವಲ್ಪ ಜನ ಮೆಂತ್ಯ ಸೊಪ್ಪು ಕಹಿ ಅಂತಾರೆ, ನನಗೆ ಯಾವತ್ತೂ ಹಂಗೆ ಫೀಲ್ ಆಗಿಲ್ಲ. ನಿಮ್ಗೆ ಏನಾದರೂ ಆ ಥರ ಅನಿಸಿದ್ರೆ ಈ ನೀರಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ರೆ ಅದರಲ್ಲಿ ಏನಿರುತ್ತಲ್ವಾ ಕಹಿ ಅಂಶ ಅದೆಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ನಾನು
ನಾನು ಸ್ವಲ್ಪ ಹಾಕ್ತಿದ್ದೀನಿ. ಆ್ಯಕ್ಚುಲಿ ನೆಸೆಸಿಟಿ ಏನಿಲ್ಲ. ಒಂದು 10 ನಿಮಿಷ ಆದಮೇಲೆ ಇದನ್ನು ತೆಗೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೋದು. ಈಗ ನಾನು ಒಂದು ದೊಡ್ಡ ಈರುಳ್ಳಿ ಮತ್ತು ಒಂದು ದೊಡ್ಡ ಟೊಮೆಟೊ, ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಇದೆಲ್ಲ ಬೇಯೋಷ್ಟರಲ್ಲಿ ಇದನ್ನು ಹಚ್ಚಿ ಇಟ್ಕೊಳ್ತೀನಿ. ಮತ್ತು ಸ್ವಲ್ಪ ಮಸಾಲ ಐಟಮ್ಸ್ ಲೈಕ್ ಚಕ್ಕೆ, ಲವಂಗ, ಪಲಾವ್ ಎಲೆ ಅದು ಎಲ್ಲ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ತೀನಿ. ನಾನಿಲ್ಲಿ ರೈಸ್ ಬಾತ್ ಮಾಡೋದಕ್ಕೆ ಅಂತ ಒಂದು ಕುಕ್ಕರ್ ತೊಗೊಂಡು ಕುಕ್ಕರ್ನ ಬಿಸಿ ಆದಮೇಲೆ ಒಂದು ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದೆ. ಈಗ ಒಂದು ಸ್ವಲ್ಪ ಸೋಂಪು ಹಾಕ್ತಾಯಿದ್ದೀನಿ. ಒಂದು 4 ಪಲಾವ್ ಎಲೆ, 3 ಚಕ್ಕೆ, ಒಂದು 5-6 ಲವಂಗ, 2 ಏಲಕ್ಕಿ, ಒಂದು ಕಾಡು ಏಲಕ್ಕಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ ಸ್ಪೈಸಸ್ ಎಲ್ಲ ನೀಟಾಗಿ ಆಯಿಲಲ್ಲಿ ಎಲ್ಲನೂ ಅದ್ರದ್ದು ಫ್ಲೇವರ್ಸ್ ರಿಲೀಸ್ ಮಾಡಾದಮೇಲೆ ಆಲ್ರೆಡಿ ಕಟ್ ಮಾಡಿಟ್ಕೊಂಡ್ರು ಆನಿಯನ್ಸ್ ಕೂಡ ಹಾಕ್ತಾಯಿದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತೀರಾ ಗೋಲ್ಡನ್ ಕಲರ್ ಏನು ಬರೋ ಅವಶ್ಯಕತೆ ಇಲ್ಲ. ಅದಾದಮೇಲೆ ನಾನು ಇದಕ್ಕೆ ಕಟ್ ಮಾಡಿಟ್ಕೊಂಡಿದ್ನಲ್ಲ ಹಸಿ ಮೆಣಸಿನ್ಕಾಯಿ ಅದನ್ನು ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಬಿಕಾಸ್ ನಾವು ಸ್ವಲ್ಪ ಖಾರದ ಪುಡಿನೂ ಹಾಕ್ತಾಯಿದ್ದೀವಿ. ಅದಾದಮೇಲೆ ಆಲ್ರೆಡಿ ಕಟ್ ಮಾಡಿಟ್ಕೊಂಡ್ರು ಅಂತ ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಇದೆಲ್ಲ ಬೇಯೋದಕ್ಕೆ ಉಪ್ಪು ಬೇಕಾಗುತ್ತಲ್ವ, ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಲಾಸ್ಟಲ್ಲಿ ನಾನಿಲ್ಲಿ ಆಲ್ರೆಡಿ ಕಟ್ ಮಾಡಿಟ್ಕೊಂಡ್ರು ಅಂತ ಮೆಂತ್ಯ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಟೊಮ್ಯಾಟೋಸು, ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ ಆದಮೇಲೆ ನಾವು ಮೆಂತ್ಯ ಸೊಪ್ಪನ್ನ ಹಾಕಬೇಕು. ಮೆಂತ್ಯ ಸೊಪ್ಪು ಜೊತೆಗೆ ಒಂದು ಸ್ವಲ್ಪ ಅರಿಶಿಣ, ಜೀರಿಗೆ, ಖಾರದ ಪುಡಿ ಮತ್ತು ಸ್ವಲ್ಪ ಜಾಸ್ತಿ ಧನಿಯಾ ಪುಡಿ ಇದನ್ನೆಲ್ಲನೂ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಟೊಮ್ಯಾಟೊ ಅಲ್ಲಿ ವಾಟರ್ ಕಂಟೆಂಟ್ ಎಲ್ಲನೂ ರಿಲೀಸ್ ಆಗಿಬಿಟ್ಟು ಚೆನ್ನಾಗಿ ಫ್ರೈ ಆಗುತ್ತೆ. ಮೆಂತ್ಯ ಸೊಪ್ಪನ್ನ ನೀವು ನೀಟಾಗಿ ಫ್ರೈ ಮಾಡಲಿಲ್ಲ ಅಂದರೆ ಸ್ವಲ್ಪ ಕಹಿ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದೆಲ್ಲ ಫ್ರೈ ಆದಮೇಲೆ ಇಲ್ಲಿ ನಾನು 2 ಗ್ಲಾಸಸ್ ಆಫ್ ರೈಸ್ ತೊಗೊಂಡಿದ್ದೀನಿ. ರೈಸ್ನ ನಾವು ಹಾಕಿದ ತಕ್ಷಣವೇ ನೀರು ಹಾಕಬಾರ್ದು. ಆಯಿಲು ಮತ್ತು ಸ್ಪೈಸಸ್ ಎಲ್ಲ ಏನಿರುತ್ತಲ್ವ ಅದ್ರ ಜೊತೆನೇ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಆವಾಗ ನಿಮಗೆ ಅಕ್ಕಿ ಉದ್ರಾಗೂ ಬರುತ್ತೆ, ಫ್ಲೇವರ್ಸ್ ಎಲ್ಲನೂ ಚೆನ್ನಾಗಿ ಇಟ್ಕೊಂಡಿರುತ್ತೆ. ನೋಡಿ ಈ ಥರ ಕಲರ್ ಬರುತ್ತೆ. ಸ್ವಲ್ಪ ಲೈಟಾಗಿ ಯೆಲ್ಲೋ ಕಲರ್ ಬರುತ್ತೆ, ಯಾಕಂದರೆ ನಾವು ಅರಿಶಿಣನೂ ಹಾಕಿದ್ದೀವಲ್ಲ. ಒಂದು 3ರಿಂದ 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನನಗೆ ನೀರು ಹಾಕ್ತಾಯಿದ್ದೀನಿ. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸು ಯೂಶಲಿ ನಾವು ರೈಸ್ ಎಲ್ಲ ಹೇಗೆ ಮಾಡ್ತೀವಿ ಅದೇ ಮೆಜರ್ಮೆಂಟಲ್ಲಿ ಅಕ್ಕಿನ ಹಾಕ್ಕೊಂಡು ಮತ್ತು ಕೊನೆಗೆ ಒಂದು ಸ್ವಲ್ಪ ತುರಿದಿರೋ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ನಾನು ಯೂಶಲಿ ಯಾವಾಗ್ಲೂ ತೆಂಗಿನಕಾಯಿ ಪೂಜೆಗೆಲ್ಲ ಹೊಡೆದಾಗ ಅದನ್ನು ನೀಟಾಗಿ ಮಿಕ್ಸಿ ಮಾಡಿಕೊಂಡು ಫ್ರೀಝರಲ್ಲಿ ಇಟ್ಕೋತೀನಿ. ಸೊ ದಟ್ ನಮ್ಗೆ ಯಾವಾಗ ಬೇಕೋ ಆವಾಗ ಇಮಿಡಿಯೇಟಾಗಿ ಹಾಕೋಬೋದು ಅಂತ. ಇದನ್ನೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಸಾಲ್ಟ್ನ ಚೆಕ್ ಮಾಡ್ಕೊಳ್ಳಿ. ಸಾಲ್ಟ್ ಏನಾದರೂ ಕರೆಕ್ಟಾಗಿಲ್ಲ, ಬೇರೆ ಖಾರ ಏನಾದರೂ ಕಡಿಮೆ ಇದೆ ಅನಿಸಿದ್ರೆ ನೀವು ಇವಾಗ ಸಾಲ್ಟು, ಉಪ್ಪು, ಖಾರ, ಬೇರೆ ಸ್ಪೈಸಸ್ಸು ಎಲ್ಲನೂ ಚೆಕ್ ಮಾಡ್ಕೋಬೋದು. ಇಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ಅದಕ್ಕೆ ಉಪ್ಪು ಹಾಕಿ ನೀಟಾಗಿ ಚೆನ್ನಾಗಿ ಕುದಿ ಬಂದ್ಮೇಲೆ ಜಸ್ಟ್ 2 ವಿಷಲ್ ಕೂಗಿಸ್ಬಿಟ್ಟು ಆಫ್ ಮಾಡಿಬಿಟ್ರೆ ಟೇಸ್ಟಿ ಮೆಂತ್ಯ ಬಾತ್ ಅವ್ರ ಮೆಂತ್ಯ ರೈಸ್ ರೆಡಿ ಇರುತ್ತೆ. ನಿಮ್ಗೆ ಇಷ್ಟ ಇದ್ದರೆ ನೀವು ಹಸಿ ಬಟಾಣಿ ಇಲ್ಲ ತರಕಾರಿನೂ ಹಾಕ್ಕೋಬೋದು. ನನಗೆ ಪ್ಲೇನಾಗಿ ಬರೀ ಮೆಂತ್ಯ ಸೊಪ್ಪಿನ ಫ್ಲೇವರೇ ಇಷ್ಟ ಆಗುತ್ತೆ. ಸೊ ಅದಕ್ಕೆ ನಾನು ಹೀಗೆ ಮಾಡ್ಕೋತೀನಿ. ಉಪ್ಪು ಕರೆಕ್ಟಾಗಿದೆ. ಈಗ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ತೀನಿ. 2 ವಿಷಲ್ ಬಂದಮೇಲೆ ಆಫ್ ಮಾಡಿದ್ದೀನಿ. ಒಂದು 10 ಮಿನಿಟ್ಸ್ ಆದಮೇಲೆ ಈಗ ಓಪನ್ ಮಾಡಿ ನೋಡಬೇಕು. ಬಿಕಾಸ್ ಮಸಾಲ ಎಲ್ಲ ಮೇಲೆ ಬಂದುಬಿಟ್ಟಿರುತ್ತೆ. ಅದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಮುಚ್ಚಿಡ್ಬೇಕೀಗ. ನೋಡಿ ಸ್ವಲ್ಪ ಮಸಾಲೆ ಎಲ್ಲ ಮೇಲೆ ಬಂದಿದೆ. ಅದನ್ನು ನೀಟಾಗಿ ತಿರುಗಿಸ್ಬಿಟ್ರೆ ಸಾಕು. ತುಂಬ ಟೇಸ್ಟಿಯಾಗಿರುತ್ತೆ. ನಾನಂತೂ ವಾರಕ್ಕೊಂದ್ಸಲಿ ಮಾಡ್ತಾನೆ ಇರ್ತೀನಿ. ಇದು ತುಂಬ ಹೆವಿ ಮಸಾಲಾನೂ ಇರಲ್ಲ, ಕ್ಲೀನಾಗಿ ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಮೊಸರು ಬಜ್ಜಿ ಬೇಕಂದ್ರೂ ಮಾಡ್ಕೋಬೋದು. ಇಷ್ಟ ಆಗುತ್ತಾ ವಿಜಯ್ ಇದು? ನೀನು ಬಿಡು, ಎಲ್ಲ ಅಡುಗೆ ಚೆನ್ನಾಗಿ ಮಾಡ್ತೀಯ. ನಿಂಗೆ ಕುಕಿಂಗ್ ಅಂದರೆ ಇಷ್ಟ ಅಲ್ಲ? ಎಸ್, ಐ ಲವ್ ಕುಕಿಂಗ್. ಏನಾದರೂ ಒಂದು ಅಂಗಡಿಗೆ ಇಟ್ಬಿಡೋದು. ಬಟ್ ನಂಗೆ ಲಾರ್ಜ್ ಕ್ವಾಂಟಿಟಿಲಿ ಮಾಡೋಕ್ಕೆ ಬರಲ್ವಲ್ಲ, ಪ್ರಾಬ್ಲಮ್ ಅದೇ. ಇವಾಗ ಕ್ಲೋಸ್ ಮಾಡಿಬಿಟ್ಟು ಒಂದು 5 ಈಗಲೇನು ತಿನ್ಬೋದು, ಇನ್ನೂ ಸ್ವಲ್ಪ ಟೈಮ್ ಇದೆ ಅಂತ ನಾನು ಕ್ಲೋಸ್ ಮಾಡಿಬಿಟ್ಟು ಇಟ್ಬಿಟ್ಟು ಆಮೇಲೆ ಬಾಕ್ಸ್ ಪ್ಯಾಕ್ ಮಾಡ್ತೀನಿ.
ವಿಜಯ್ ಇದು ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಇದು ಸೆಟ್ ಆಫ್ 3 ಗ್ಲಾಸ್ದು ಕಂಟೈನರ್ಸ್ ಬರುತ್ತೆ. ಚಿಕ್ಕದೇ ಇರುತ್ತೆ, ಬಟ್ ಡಿಫ್ರೆಂಟಾಗಿ ಏನಾದರೂ ಕಲಿಸ್ತೀನಲ್ವಾ, ಸೊ ಅದಕ್ಕೆ ಕ್ವಾಂಟಿಟಿ ಸ್ವಲ್ಪನೇ ಇರುತ್ತೆ. ಇದು ಆಗಲೇ ಮೆಂತ್ಯ ರೈಸ್ ಮಾಡಿದ್ವಲ್ಲ ಅದು. ಯೂಶ್ವಲಿ ರೈಸ್ ಜೊತೆಗೆ ಒಂದು ಪಲ್ಯ, ಇಲ್ಲಾಂದರೆ ಚಪಾತಿ ಮಾಡಿದ್ರು ಪಲ್ಯ ಆ ಥರ ಏನಾದರೂ ಮಾಡ್ತೀನಿ. ಇವತ್ತು ಪಲ್ಯ ಮಾಡೋಕ್ಕೆ ಬೇರೆ ಏನೂ ಇರಲಿಲ್ಲ, ಅದಕ್ಕೆ ಕಾಬೂಲ್ ಕಡಲೆ ಬರುತ್ತಲ್ಲ ಅದನ್ನು ಒಂದು 5 to 6 hours ಚೆನ್ನಾಗಿ ಸೋಕ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಕುಕ್ಕರಲ್ಲಿ 2 ವಿಷಲ್ ಬೇಯಿಸಿದ್ದೀನಿ. ಇದು ವೆಜಿಟೇರಿಯನ್ಸ್ಗೆ ಒಂದು ಒಳ್ಳೆ ಪ್ರೋಟೀನ್ ಸೋರ್ಸ್ ಕೂಡ ಆಗಿರುತ್ತೆ. ಇದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಖಾರದ ಪುಡಿ ಹಾಕ್ತೀನಿ. ಪೆಪ್ಪರ್ ಹಾಕಿದ್ರೂ ಚೆನ್ನಾಗೇ ಇರುತ್ತೆ, ಬಟ್ ಪೆಪ್ಪರ್ ಕ್ರಷ್ ಮಾಡಿಲ್ಲ, ಹೋಲ್ ಮಾತ್ರ ಇದೆ, ಅದಕ್ಕೆ ನಾನು ಸಾಲ್ಟ್ ಹಾಕ್ತಿದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡರ್. ಆ್ಯಕ್ಚುಲಿ ಪೆಪ್ಪರ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಆಗಲೇ ಹೇಳ್ದಂಗೆ ಪೆಪ್ಪರ್ ಖಾಲಿಯಾಗಿದೆ. ಈ ಥರ ಕ್ಲೋಸ್ ಮಾಡಿಬಿಟ್ಟು ಹಿಂಗೆ ಚೆನ್ನಾಗಿ ಶೇಕ್ ಮಾಡಿದ್ರೆ ಅದೆಲ್ಲ ನೀಟಾಗಿ ಇದಾಗುತ್ತೆ. ಮತ್ತು ಯೂಶ್ವಲಿ ನಾನು ಕ್ಯಾರೆಟ್ಸು ಇಲ್ಲಾಂದರೆ ಕುಕುಂಬರ್ ಕಳಿಸ್ತೀನಿ. ಸೌತೆಕಾಯಿ ಖಾಲಿಯಾಗಿದೆ, ಬರೀ ಕ್ಯಾರೆಟ್ ಮಾತ್ರ ಇದ್ದರೆ ತಿನ್ನಲ್ಲ ವಿಜಯ್, ಅದಕ್ಕೆ ಸ್ವಲ್ಪ ಊರಿಂದ ಸ್ನ್ಯಾಕ್ಸ್ ಕಳಿಸಿದ್ರಲ್ವ ನಮ್ಮ ಅತ್ತೆ, ಅದನ್ನು ಹಾಕ್ತೀನಿ. ಲಾಸ್ಟ್ ವಿಡಿಯೋಲ್ಲಿ ತೋರಿಸಿದ್ದೆ ಅಲ್ವಾ ತಿರುಪತಿದು ನಿಪ್ಪಟ್ಟು ಥರ ಅಂತ, ಇದನ್ನು ಪ್ಯಾಕ್ ಮಾಡ್ತಿದ್ದೀನಿ. ಯೂಶ್ವಲಿ ಲಂಚ್ ಬಾಕ್ಸ್ ಜೊತೆ ಫ್ರೈಡ್ ಐಟಮ್ಸ್ ಆ ಥರ ಏನೂ ಕಳಿಸಲ್ಲ, ಮನೇಲಿ ಸ್ನ್ಯಾಕ್ಸ್ ಇತ್ತಲ್ವಾ ಅಂತ ಅಂದ್ಬಿಟ್ಟು ಇವತ್ತು ಇದನ್ನು ಪ್ಯಾಕ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಸಲಾಡ್ಸು ಆ ಥರನೇ ಪ್ಯಾಕ್ ಮಾಡೋದು. ಈ ವಿಡಿಯೋನ ಯಾರಾದರೂ ಹೌಸ್ ವೈಫ್ಸ್ ನೋಡ್ತಾ ಇದ್ರಿ, ನೀವೆಲ್ಲ ನಿಮ್ಮ ಹಸ್ಬೆಂಡ್ಸ್ಗೆ ಏನು ಪ್ಯಾಕ್ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕೊಲೀಗ್ಸ್ ಎಲ್ಲ ಇರ್ತಾರಲ್ವ, ಎಲ್ಲ ಶೇರ್ ಮಾಡಿಕೊಂಡು ತಿಂತಾರೆ. ಅಷ್ಟೇ, ವಿಜಯ್ ಲಂಚ್ ಬಾಕ್ಸು ರೆಡಿ. Rice, this and this. ಇದು ಬೋರೋಸಿಲ್ದ ಬಾಕ್ಸು 3 ಹಾಕಿರ್ತೀನಿ. ಯೂಶಲಿ ಕುಕುಂಬರ್, ಕ್ಯಾರೆಟ್ಸ್ ಆ ಥರ ಇದ್ದರೆ ಕಲಿಸ್ತೀನಿ. ಇವತ್ತು ಇಲ್ಲ ಅಂತ ಹೇಳಿಬಿಟ್ಟು ಸ್ನ್ಯಾಕ್ಸ್ ಕಳಿಸಿದ್ದು. ಕೊನೆವರೆಗೂ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.